ದೇಶದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ತುಂಬಾ ಸ್ಪೀಡಾಗಿ ಸ್ಪ್ರೆಡ್ ಆಗ್ತಾ ಇರುವಂತಹ ಕ್ಯಾನ್ಸರ್ನಲ್ಲಿ ಒಂದು ಲಂಗ್ ಕ್ಯಾನ್ಸರ್ ಕೂಡ. ಸ್ಮೋಕ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಸ್ಮೋಕ್ ಮಾಡದೇ ಇರೋರಿಗೆ ಕ್ಯಾನ್ಸರ್ ಬರುತ್ತಲ್ಲ, ಏನು ಹೇಳಬೇಕು? ಮಕ್ಕಳಲ್ಲಿ ಬರುತ್ತೆ, ಮಹಿಳೆಯರಲ್ಲಿ ಬರುತ್ತೆ, ವೃದ್ಧರಲ್ಲಿ ಬರುತ್ತೆ. ಅವ್ರೇನು ಸ್ಮೋಕ್ ಮಾಡ್ತಿದ್ರಾ? ಹಾಗಾದರೆ ಲಂಗ್ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಏನು? ನಮಗೆ ಗೊತ್ತಿಲ್ಲ ಯಾವ ರೀತಿ ಕ್ಯಾನ್ಸರ್ ಬರುತ್ತೆ ಅಂತ. ಓ ಮೈ ಗಾಡ್. ಅದಕ್ಕೆ ಇಷ್ಟು ಕ್ಯಾನ್ಸರ್ ಹಾಸ್ಪಿಟಲ್ಸ್. ಆದ್ದರಿಂದ ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದಂದ್ರೆ ಬೇಯಿಸದೇ ಇರೋ ಆಹಾರನ ತಿನ್ನೋದು ಕಲಿಬೇಕು. ಅಂದರೆ ಸಲಾಡು, ಡ್ರೈ ಫ್ರೂಟ್ಸು, ಕೊಬ್ಬರಿ. ಎಲ್ಲರೂ ಡ್ರೈ ಫ್ರೂಟ್ಸ್ ಅಂದರೆ ಕೊಲೆಸ್ಟ್ರಾಲ್ ಬರ್ತದೆ, ಕೊಬ್ಬರಿ ಅವೆಲ್ಲ ಸುಳ್ಳು. 12 hours ಅವರು ಹೊರಗಡೆ ಗಾಳಿ ತಗೊಂಡ್ರೆ 1 ಪ್ಯಾಕ್ ಸಿಗರೇಟ್ ಸೇದೋದಕ್ಕೆ ಸಮ ಅನ್ನೋದು ರಿಪೋರ್ಟ್ ಕೂಡ ಬಂದಿತ್ತು ಸರ್. ಶ್ರಮಿಕ ವರ್ಗ ಕೆಲಸ ಮಾಡಿದ್ರೆ ಮಾತ್ರ ಅವ್ರ ಮನೆ ನಡೆಯುತ್ತೆ. ಅಂಥವ್ರು ಏನು ಮಾಡಬೇಕು ಸರ್? ಸಿ, 1 ಟೇಬಲ್ ಸ್ಪೂನು ಅಗಸೆ ಬೀಜದ್ದು ಮಜ್ಜಿಗೆ, 5,000 ರೂಪಾಯಿದು ಮೆಡಿಸಿನಲ್ ವ್ಯಾಲ್ಯೂ ನಾವು ಶರೀರಕ್ಕೆ ತಗೊಳ್ಬೋದು ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ಸರಿ ಸರ್, ಈ ಲಂಗ್ ಕ್ಯಾನ್ಸರ್ ಬಂತು ಅಂತ ಅಂದಾಗ ತಕ್ಷಣಕ್ಕೆ ಏನು ಮಾಡಬೇಕು? ನಿಮ್ಮಲ್ಲಿ ಪರಿಹಾರ ಇದೆ? ಕ್ಯಾನ್ಸರ್ ನಾನು ಜಾಸ್ತಿ ಹೇಳೋದಿಲ್ಲ, ಇಲ್ಲ ಯಾಕಂದ್ರೆ ನಮ್ಮಮ್ಮನ ನಾವು ಉಡ್ಸೋಕ್ಕಾಗಲಿಲ್ಲ. ಅಡ್ರಿನಲ್ ಗ್ಲ್ಯಾಂಡ್ ಕ್ಯಾನ್ಸರ್ ಇತ್ತು. ಮೆಡಿಸಿನ್ಸ್ ಅದನ್ನು ಕರೆಕ್ಟಾಗಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಿದರು. ಟುಡೇ ಈಸ್ ಎಂಜಾಯ್.